ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಬೆಳಗ್ಗೆ 4 ಗಂಟೆಗೆ ಎದ್ದು ಕಸ ಹೊಡಿತಾ ಇದ್ದೀನಿ. ಇವತ್ತು ನೋಡಿರಿ, ನಮ್ಮ ಏರಿಯಾದಲ್ಲಿ ಯಾರೂ ಎದ್ದಿಲ್ಲ. ನಾನೇ ಇವತ್ತು ಫಸ್ಟ್ ಎದ್ದಿರೋದು. ಯಾಕೆ ಹೇಳಿ, ಇವತ್ತು ಹಬ್ಬ ಮಾಡ್ತಿದ್ದೀನಲ್ಲ, ಅದಕ್ಕೆ ಕಸ ಹೊಡೆದು ಬಾಗಿಲು ನೀರು ಹಾಕಿ ರಂಗೋಲಿ ಹಾಕಿ ಇನ್ನೇನು ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ. ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸ್ನಾನಕ್ಕೆ ಹೋಗ್ಬಂದು ಪೂಜೆ ಮಾಡಿ ಹಬ್ಬ ಮಾಡುವಾಗ ಅಡುಗೆ ಮಾಡಬೇಕಲ್ವಾ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ. ದೇವ್ರು ನನಗೆ ಒಬ್ಬಾಕಿಗೆ ಒಳ್ಳೇದು ಮಾಡಲಿ, ಚೆನ್ನಾಗಿಡಲಿ ಅಂತ ಬೇಡ್ಕೊತಾ ಇದ್ದೀನಿ ಸ್ಪೆಷಲ್ಲಾಗಿ. ಯಾಕೆ ಹೇಳಿ, ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಲ್ವ ಚಾನಲ್ನ, ಹಾಗಾಗಿ ಗಂಟೆ ಸೌಂಡು ಅಕ್ಕಪಕ್ಕದವ್ರನ್ನೆಲ್ಲ ಎಬ್ಬಿಸ್ತಾ ಇದೆ ನನ್ನ ಪೂಜೆ ಸೌಂಡು. ಪೂಜೆ ಮಾಡೋತ್ತಿಗೆ 4:15 4:45 ಆಯಿತು. ಇದು ನಮ್ಮನೆ ದೇವರು ಯಲ್ಲಮ್ಮ ತಿಪ್ಪೇಸ್ವಾಮಿ, ಎರಡು, ಒಂದು ಗಂಡು ದೇವರು ಹೆಣ್ಣು ದೇವರು. ಇನ್ನೇನು ಪೂಜೆ ಮುಗೀತು ಫ್ರೆಂಡ್ಸ್. ಇನ್ನೇನು ಅಡುಗೆ ಮಾಡಬೇಕು. ಅಡುಗೆ ಮನೆಗೆ ಹೋಗಿ ನಮ್ಮಮ್ಮ ಎದ್ದಿದ್ದಾರೆ, ಏನು ಮಾಡ್ತಿದ್ದಾರೆ ನೋಡೋಣ. ಬೇಗ ಒಳಗಡೆ ನೋಡಿ, ನಾನು ಅಡುಗೆ ಮಾಡೋಣ ಅಂತ ಬಂದೆ. ನಮ್ಮಮ್ಮ ಆಲ್ರೆಡಿ ಅಡುಗೆ ಮುಗಿಸ್ಬಿಟ್ಟಿದ್ದಾರೆ, ಪಲ್ಯಗಳು ಎಲ್ಲ ಮಾಡಿದ್ದಾರೆ. ಇನ್ನೇನು ರೊಟ್ಟಿ ಒಂದು ಮಾಡಬೇಕು ನಾವು. ರೊಟ್ಟಿ ಒಂದು ಮಾಡ್ಕೊಂಡು ದೇವರಿಗೆ ಎಡೆ ಮಾಡಬೇಕು. ನಮ್ಮಮ್ಮ ಇಲ್ಲೇ ಇದ್ದಾರೆ ಫ್ರೆಂಡ್ಸ್, ನಾವು ಮೇಲಿನ ಮನೆಯಲ್ಲೇ ಇದ್ದಾರೆ ನಮ್ಮ ಅಪ್ಪಾಜಿ ನಮ್ಮಮ್ಮ. ಹಾಗಾಗಿ ಹಬ್ಬ ಇದ್ದೆ ಅಲ್ಲ, ಅದಕ್ಕೆ ಬೇಗ ಎದ್ದು ಬಂತು. ನಮ್ಮಮ್ಮ ಅಡುಗೆ ಎಲ್ಲ ಮಾಡಿದರು. ಇನ್ನೇನು ರೈಸು ಮತ್ತು ರೊಟ್ಟಿ ಒಂದೇ ಬಾಕಿ ಇದ್ದಿದ್ದು. ನಾವು ರೊಟ್ಟಿ ಮಾಡಿ ರೆಡಿಯಾಗಿ ದೇವರಿಗೆ ಹಾಲು ಹಾಕೋಕ್ಕೆ ಹೊರಟಿದ್ದೀವಿ. ದೇವಸ್ಥಾನ ನಮ್ಮ ಮನೆಯಿಂದ ದೂರ ಏನಿಲ್ಲ, 1 ಕಿಲೋಮೀಟ್ರ್ ಅಷ್ಟೇ ಏನೋ ಇದೆ ಅಷ್ಟೇ. ಹೋಗೋತ್ತಿಗೆ 9 ಗಂಟೆ ಆಗಿತ್ತು. ಹೋಗ್ತಾ ಇದ್ದೀವಿ ಎಲ್ಲರೂ. ನಮ್ಮ ಮನೆಯವರು ಮತ್ತು ನನ್ನ ಮಗ ಗಾಡಿ ಮೇಲೆ ಬರ್ತಾ ಇದ್ದಾರೆ. ಈ ಹುಡ್ರು ಕರ್ಕೊಂಡು ಹೋಗೋತ್ತಿಗೆ ಸಾಕಪ್ಪ ಅನ್ನಿಸ್ಬಿಡ್ತು. ಎತ್ಕ ಅಂತ ರೋಡಲ್ಲೆಲ್ಲ ಕಾಡಿದ್ರು. ನಮ್ಮ ದೇವಸ್ಥಾನ ಇದು, ಮಶಾನ್ ಚೌಡಮ್ಮನ ದೇವಸ್ಥಾನ ಅಂತಾರೆ ಇದೆಲ್ಲ. ನಮ್ಮ ಮನೆ ಹತ್ರ ತುಂಬ ರಶ್ ಆಗ್ಬಿಟ್ಟಿತ್ತು. ಆಲ್ರೆಡಿ ತುಂಬ ಜನ ಬಂದುಬಿಟ್ಟಿದ್ರು. ನಾವೇ ಬೇಗ ಬಂದೀವಿ ಅಂದ್ಕೊಂಡಿದ್ವಿ, ಆದರೆ ನಮ್ಗಿನ್ನ ತುಂಬ ಜನ ಬೇಗ ಬಂದಿದ್ದಾರೆ. ರಶ್ ಇತ್ತು. ಮತ್ತು ಅಕ್ಕಪಕ್ಕ ಜನ ಸ್ವಲ್ಪ ಸಾರಿಸಿ, ಪಾಪು ಬೇರೆ ತುಂಬ ಅಳ್ತಾ ಇತ್ತು, ಅವನು ಸ್ವಲ್ಪ ಸುಧಾರಿಸ್ಕೊಂಡು ಮತ್ತು ಒಳಗಡೆ ಹೋದ್ವಿ. ನಾನು ಹೂ ಬಿಟ್ಟು ಬಂದಿದ್ದೀನಿ ಅಂದ್ಕೊಂಡೆ, ನಮ್ಮಮ್ಮ ತೊಗೊಂಬಂದಿದ್ರು. ಅದಕ್ಕೆ ಕೇಳ್ತಾ ಇದ್ದೆ, ತೊಗೊಂಬಂದಿದ್ದೀರಾ ಅಮ್ಮ ಹೂವನ ಅಂತ. ಅಷ್ಟು ಜನದ ಮಧ್ಯೆ ವೀಡಿಯೋ ಮಾಡ್ತಾಯಿದ್ದೀವಿ, ಮುಜುಗರ ಅನ್ನಿಸ್ತಾ ಇದೆ. ಇದು ಹುತ್ತ ಇತ್ತು ಫ್ರೆಂಡ್ಸ್ ಅಲ್ಲಿ ಮೊದಲು, ನಾವು ಚಿಕ್ಕವರಿದ್ದಾಗೆಲ್ಲ. ಇವಾಗೆಲ್ಲ ಹುತ್ತ ಎಲ್ಲ ಆಗಿ ನಾಗಪ್ಪನ ಕಲ್ಲುಗಳು ಇಟ್ಟಿದ್ದಾರೆ. ತುಂಬ ಫೇಮಸ್ ಇದು ಈ ಕಡೆ ಎಲ್ಲ ದೇವಸ್ಥಾನ. ಮಶಾನ್ ಚೌಡಮ್ಮ ರುದ್ರಭೂಮಿ ದೇವಸ್ಥಾನ ಹಂಗೆಲ್ಲ ಕರೀತಾರೆ. ಇದ್ರ ಮುಂದ್ಗಡೆ ಸ್ವಲ್ಪ ಸ್ಮಶಾನ ಇದೆ. ಇಲ್ಲಿ ಸರೌಂಡಿಂಗ್ ಎಲ್ಲ ಅದನ್ನು ಒಂದು 10 ಕಿಲೋಮೀಟ್ರ್ ಸರೌಂಡಿಂಗ್ ಎಲ್ಲ ಮಶಾನ ಇಲ್ಲೇ ನಿಯರಷ್ಟೇ ಆಗೋದು. ದೇವಸ್ಥಾನ ಅಪೋಸಿಟ್ಟೇ ಇದೆ. ಕಂಕಣ ದಾರ 3 ಜನ ಹಾಕ್ಬೋದು, ಅಷ್ಟು ಉದ್ದ ಮಾಡಿದ್ದೇವೆ. ನನ್ನ ಮಗಳು ಮಾಡಿದ್ದಾಳೆ. ಎಲ್ಲರೂ ನೋಡ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ ಅಲ್ಲ, ಅದಕ್ಕೆ ಇವ್ರು ಯಾರಪ್ಪ ಅಂತ ಬೇಗ ಮಾಡಿದ್ವಿ. ನಮ್ಮಿಂದ ಇನ್ನೂ 2-3 ಇದ್ದರು ಪೂಜೆಗೆ. ಸರ್ಕೊಳ್ರಿ ಆಯ್ತರ ಅಂದರು. ನನ್ನ ಅಳಿಯ ನೋಡ್ರಿ ಹೆಂಗೆ ನೋಡ್ತಾ ಇದ್ದಾನೆ. ಮೊಬೈಲು ಅಂದರೆ ತುಂಬ ಹುಚ್ಚು ಅವನಿಗೆ, ಮೊಬೈಲಿಂದು ಕೊಡಿ ಅಂತಾನೆ. ಆಯಿತು, ಹಾಲೆಲ್ಲ ಹಾಕ್ಕೊಂಡು ಬಂದು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೇ ಹಿಂದ್ಗಡೆನೇ ಇದೆ ದೇವಸ್ಥಾನ. ತುಂಬ ರಶ್ ಇತ್ತು. ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕೈ ಮುಗಿದು ಬೇಡ್ಕೊಂಡು ದೇವ್ರ ಹತ್ರ ಹಣ್ಣು ಕೈ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ 10 ಗಂಟೆ ಅನಿಸುತ್ತೆ. ಮನೆಗೆ 10 ಗಂಟೆ ಆಯಿತು ಮನೆ ಬರೋ ಅಷ್ಟೊತ್ತಿಗೆ. ಇನ್ಮೇಲೆ ಮತ್ತೆ ಗಂಗಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಇನ್ನು ಬೇಳೆ ಹಾಕಿ ಹೋಳಿಗೆ ಮಾಡಬೇಕು. ಅದನ್ನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಿಮಗೆ ಫ್ರೆಂಡ್ಸ್. ಓಕೆ, ಬಾಯ್.